ಏಯ್ ನಾಳೆ ನನ್ ಮದುವೆಗೆ ಬರಕ್ ಆಗಲ್ಲ, ನೀನ್ ಒಬ್ಳೆ ಹೊಡ್ ಬಾ, ನಂಗೆ ಬೇರೆ ಕೆಲ್ಸಗಳವೆ. ಏನಪ್ಪ ಅಂತ ರಾಜಕಾರಿಗಳು ನಮ್ ಕಡೆಯವ್ರದ್ದು ಏನನ್ನ ಫಂಕ್ಷನ್ ಗಳಿದ್ದಾಗೆ ನಿನ್ ಕೆಲ್ಸಗಳು ಹುಡ್ಕೊಂಡ್ಬಿಡ್ತಾವಲ್ಲ. ಏಯ್ ಯಾವ್ದಕ್ ಬಿಟ್ಟಿದೀನಿ ಹೇಳೋ, ಎಲ್ಲಾ ಫಂಕ್ಷನ್ಗೂ ಬಂದಿದೀನಿ. ಏನ್ ಮಗುಕ್ ನೀರಟ್ಟ ಶಾಸ್ತ್ರಕ್ಕ, ಹೆಣ್ಮಗು ಗುಡ್ಸಲ್ಕಾಕ ಶಾಸ್ತ್ರಕ್ಕ, ಎಲ್ಲದಕ್ಕೂ ನೀನ್ ಹಿಂದೆ ಬಂದ್ಕೊಂಡಿದ್ರೆ ದುಡಿಯೋ ಗಂಡ್ಸಾಗೆ ನಿನ್ ಹಿಂದೆ ಕುಂಗಿಡ್ಕೊಂಡ್ ಓಡಾಡಕ್ ಆಗಲ್ಲ. ನಿನ್ ದುಡ್ಡು ಸಂಪಾದನೆ ಮಾಡಿರೋ ಸಾಧ್ವಿಲ್ಲ ಹೇಳಪ್ಪ. ನೆಟ್ಗ ಹಬ್ಬಗಳ್ಕೊಂದ್ ಸೀರ್ಪಲ್ ತಂದ್ಕೊಳಕ್ ಗತಿ ಇರಲ್ಲ. ಏಯ್ ಏನಕ್ಕೆ ಸಣ್ಣ ಮಾತುಗಳಾಡ್ತೀಯ? ನಾನೇನ್ ತಂದೆ ಕೊಟ್ಟಿಲ್ಲ ನಿಂಕ? ನಿನ್ನ ಹತ್ರ ಸೀರೆಗಳೆಲ್ಲ ಮಾರ್ಬಿಟ್ರೆ 700 ಒಂದೇ ಸರಿ ಊಟಕ್ಕೆ ಹಾಕ್ಬೋದು. ಏನ್ ಲಕ್ಷಗಳು ಕೊಟ್ಬಿಟ್ಟಿದ್ಯಲ್ಲ ಸೀರೆಗಳು ತಕೊಳಕ? ಲಕ್ಷಗಳೋ ಸಾವಿರಗಳೋ ಕೊಟ್ಟಿದ್ನ್ಯಾ? ನೀನ್ ಕೊಡ್ಸಿರೋ ಸೀರೆಗಳು ನಮ್ ಕಡೆ ಅವ್ರು ಮೂಸ್ ಕೂಡ ನೋಡಲ್ಲ. ಓಹೋ, ಏನ್ ನಿಮ್ಮ ಅಪ್ಪನು ಕೋಟ್ಯಾಧೀಶ್ವರನು? ಹೌದು, ನಮ್ಮ ಅಪ್ಪನ್ ಕೋಟ್ಯಾಧೀಶ್ವರನೇ. ಏ ಅಭಯ, ಏನ ನಿಮಗ್ ಬಂದಿರೋದು? ಏನ್ ಹಂಗ್ ಕಿತ್ತಾಡ್ತಾ ಇದ್ರಿ? ಬೀದಾಗ ಹೋಗೋರೆಲ್ಲ ನೋಡ್ತಾವ್ರ? ನೋಡೋಣ ಇವಳ, ಇವ್ರ ತವ್ರ ಮನೆ ಫಂಕ್ಷನ್ಗಳು ಇವಳು ದೊಡ್ಡವ. ಇವ್ರ ಮನೆ ಫಂಕ್ಷನ್ಗಳಕ 3000 ಏನೋ 2000 ಏನೋ ಮುಗಿಗ್ಲಾಗ್ಬೇಕು. ಅದೇ ನಮ್ ಕಡೆ ಫಂಕ್ಷನ್ಗಳಕ 100 ರೂಪಾಯಿ 200 ರೂಪಾಯಿ ಸಾಕು ಅಂತಾಳ. ಬೇಡ ಬೇಡ ಇವಳು ಸವಸ ನಮ್ಕ, ಹೋಗ್ಲಿ ಬಿಡು ಅವ್ರ ಮನೆಕ. ಹಿಂಗೆ ಸಣ್ಣ ಪುಟ್ಟ ಕಿತ್ಲಾಡ್ತಾ ಇದ್ರೆ ಯಾವನ ಬಾಳಕತೈತಿ ಇವಳ ಹತ್ರ. ಹೋಗ್ತೀನಿ ಬಿಡೋಣ ನಮ್ ತೊಬ್ಬನೇಕ. ಯಾವಾಗ ಬಾಳ್ತಾಳ ಅಣ್ಣ ಇವನ ಹತ್ರ? ಒಳ್ಳೆ ಹಳೆ ಕಾಲೇಜ್ ಮನ್ಸ್ನಾರ್ದಂಗ್ ಆಡ್ತಿರ್ತಾನೆ ಯಾವಾಗೂ. ಹೋಗ್ತೀನಿ ಬಿಡೋಣ ನಾನು. ಏ ಅಮ್ಮಯ್ಯ, ನಿಂಕೆ ಬುದ್ಧದ್ಯಾ? ಸಣ್ಣ ಪುಟ್ಟಕ್ಕೆಲ್ಲ ಜಗಳ ಆಡ್ತಾರ? ಮದುವೆ ಅನ್ನೋದು 2 ಸಂಬಂಧಗಳಿಂದ ಮಾತ್ರ ಆಗಲ್ಲ, ಭಗವಂತನ ಆಶೀರ್ವಾದ ಇದ್ರೆ ಮಾತ್ರ ಆಗೋದು. ತಿಳ್ಕ. ಆಹಾ, ನಿಮ್ಮಂತ ಹೆಂಗಸ್ರು ನೋಡ, ದೂರದಾಗ ಒಂದ್ ಬೆಟ್ಟದೆ, ಅಲ್ಲೊಂದ್ ಬಾವಿದೆ, ಅಲ್ಲಿ ಸಿಹಿ ನೀರ್ ಸಿಗ್ತದೆ ಅಂತ ಬಿಂದಿಗಳು ಎತ್ಕೊಂಡೋಗಿ ಬಿಂದಿಗಳು ಬಾರ್ಲಾಕ್ಯಬಿಟ್ಟವ್ರೆ. ಹಂಗೆ ಬದುಕ್ ಬಾರ್ಲಾಕ್ಯಬೇಡ. ಬದುಕ್ ಬಾರ್ಲಾಕ್ಯಬಿಟ್ರೆ ತಿರ್ಗಿ ಸರ್ ಮಾಡಕ್ ನಿನ್ ಕೈಯಾಗ ಆಗಲ್ಲ. ಏಯ್ ಅಭಯ, ಮನೋ, ನಿನ್ಕೇನ ಬುದ್ಧದೇನಾ? ಈ ಕಾಲದಾಗ ಹೆಣ್ಣುಗಳು ಸಿಕ್ಕೋದೆ ಕಷ್ಟ. ಬಂಗಾರ ಅಂತ ಹೆಣ್ಮಗು ಸಿಕ್ಕಿದೆ, ಅದನ್ನ ಜೋಪಾನ ಕಾಪಾಡ್ಕೊಳ್ಳೋದಲ್ಲ. ಏ ಅಪಯ, ನಮ್ಮೂರಾಗೆ 40 ವರ್ಷ ಆಗಿರೋರು 40 ಜನ ಹುಡುಗರು ಸಿಗ್ತಾರೆ. ಪಾಪ ಅವರು ಬದುಕು ಜಟ್ಕಾ ಬಂಡಿ ಅಂತ ಜೀವನ ಮಾಡ್ಕೊಂಡು ಹೋಗ್ತಾವ್ರೆ. ನೀನ್ ನೋಡೋ, ಓಹೋ, ಏನ್ ಸಣ್ಣ ಪುಟ್ಟದಕ್ಕೆಲ್ಲ ಇಂಡ್ರ ಮೇಲೆ ಜಗಳ ಮಾಡ್ತೀಯಾ? ಅಪಯ, ಅಂದಂಗೆ ಎಷ್ಟ್ ಜನ ಮಕ್ಳು? ಇನ್ನೂ ಇಲ್ಲ ಅಣ್ಣ. ಇನ್ನೂ ಇಲ್ಲ. ನೀವಿಬ್ರು ಬೀದಾಗ ಕಿತ್ತಾಡೋ ಟೈಮು ಬಾಕ್ಲಾಕೊಂಡ್ ಮನೆ ಕಿತ್ತಾಡಿದ್ರೆ ಮನೆ ತುಂಬಾ ಮಕ್ಳಾಗೋಬ್ರವ. ಏನು ಬೆಳಗ್ಗೆಯಿಂದ ಓದ್ಕೊಂಡೆ ಇದೀಯಾ? ಅವ್ರು ಬತ್ತಾರ, ಹೋಗ್ ರೆಡಿ ಆಗೋ.